ಹಾಲೆಲ್ಲೂಯ್ಯ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ವಾಕ್ಯ ಭಾಗಕ್ಕೆ ಹೋಗುವಾಗ, ಇವತ್ತಿನ ವಾಕ್ಯ ನೋಡುವಾಗ, ನಾವು ಒಂದು ಸಮಾರ್ಯದ ಸ್ತ್ರೀಯ ಜೊತೆ ದೇವರು ಮಾಡಿದ ಕಾರ್ಯಗಳು, ಆತ್ಮಿಕವಾಗಿ ಆತನು ಮಾತಾಡಿದರು, ಆತ್ಮಿಕವಾಗಿ ಆ ಜೀವ ಜಲದ ನೀರು ಕುಡಿಸಿದ್ದು ನಾವು ನೋಡುವಂತರಾಗಿದ್ದೇವೆ. ಆ ಆತ್ಮಿಕ ಲೋಕದಲ್ಲಿ ದೇವರು ಎಷ್ಟಾಗಿ ಅದ್ಭುತವಾಗಿ ಮಾಡಿ ಆ ಒಂದು ಹೆಣ್ಮಗಳನ್ನು, ಸಮಾರ್ಯದ ಸ್ತ್ರೀಯರು ದೇವರು ಯಾವ ರೀತಿಯಾಗಿ ಪಾಪದ ಒಂದು ಬಂಧವದಿಂದ ಬಿಡಿಸಲ್ಪಡಿಸಿದರಂತೆ ನಾವು ದೇವರು ನಮ್ಮ ಜೊತೆ ಮಾತಾಡುವಂತನಾಗಿದ್ದಾರೆ. ಯೋಹಾನನು ಬರೆದ ಸುವಾರ್ತೆ 4ನೇ ಸಂಧಿ 3ನೇ ವಚನ ಓದ್ತೀರಾ? ಕರ್ತನಿಗೆ ತಿಳಿದಾಗ ಆತನು ಹೌದನು. ದೇವರು ಇಲ್ಲಿ ಏನ್ ಮಾಡ್ತಾನ, ಹೋಗುವಾಗ ಆತನು ಸಮಾರ್ಯಕ್ಕೆ ಹೋಗುವಂತ ಪ್ರಯಾಣ ಮಾಡ್ತಾನೆ. ಈ ಸಮಾರ್ಯ ಎಂಬ ಊರು ಎಷ್ಟಿರ್ತಂದ್ರೆ, ಯೆರೂಸಲೇಮಿನಿಂದ ಯೂದಾಯದಿಂದ ಸುಮಾರು 6 ಗಂಟೆ ತಾಸಿನ ಕಾಲ್ನಡಿಗೆಯಾಗಿ ಹೋಗುವಂತ ದೇವರು 6 ತಾಸು. ನೋಡಿ, ದೇವರು ಆ ಸಮಯದಲ್ಲಿ ಎಷ್ಟೆಲ್ಲ ಪ್ರಯಾಸ ಪಟ್ಟಿದ್ದಾರೆ, ಎಷ್ಟೆಲ್ಲ ಕಷ್ಟಪಟ್ಟಿದೆ. ಇಲ್ಲಿಂದ ಯೂದಾಯದಿಂದ ಆತನು ಸಮಾರ್ಯಕ್ಕೆ ಹೋಗ್ಬೇಕಾದರೆ ಮಧ್ಯಾಹ್ನದ ವೇಳೆ, ಅಂದರೆ 6ನೇ ಜಾವ ಅಂತ ಹೇಳಲ್ಪಡ್ತದೆ ಬೈಬಲಿನ ಮೂಲಕ. ಅಂದರೆ 6 ತಾಸುಗಳು ನಡಿಗೆ, ಕಾಲಿಂದ ನಡಿಗೆ. ಆತನ ಯಾರ್ಯಾರು ಭೇಟಿಯಾಗಿರ್ಬೋದು, ಆ ಸಮಯದಲ್ಲಿ ಯಾರ್ಯಾರು ಆತನಿಂದ ಅದ್ಭುತಗಳು ನೋಡಿರ್ಬೋದು, ಆತನ ಮೂಲಕ ಯಾರ್ಯಾರು ರಕ್ಷಣೆ ಹೊಂದಿರ್ಬೋದು, ಆತನ ಮೂಲಕ ಯಾರ್ಯಾರು ಮಹತ್ವ ಕಾರ್ಯಗಳು ನೋಡಿರ್ಬೋದು. ಅಲ್ಲಿ ಎಷ್ಟೆಲ್ಲ ಅದ್ಭುತವನ್ನು ಕಾಣಿದಂತ ಆ ಲೋಕವು ಎಷ್ಟು ಅದ್ಭುತವಾಗಿತ್ತು. ಯಾಕಂದ್ರೆ ಸರ್ವಶಕ್ತನಾದ ದೇವರ ಜೊತೆ ತನ್ನ ಶಿಷ್ಯರ ಜೊತೆ ಹೋಗುವಂತನಾಗಿದೆ. ಇಲ್ಲಿ ನಾವು ನೋಡ್ತೇವೆ, ಯಹೂದ್ಯರು ಮತ್ತು ಯಾರು ಅಂದ್ರೆ ಸಮಾರ್ಯದವರು. ಈ ಸಮಾರ್ಯದವರು ಯಹೂದ್ಯರು ಯಾರು ಇವರು ಎಬ್ಬರು? ಯಾಕೆ ದೇವರಲ್ಲಿ ಸಮಾರ್ಯದವರು ಮತ್ತು ಯಹೂದ್ಯರು ಅಂತೇಳಿ ಬರೆಯಲ್ಪಟ್ಟಿದ್ದಾರೆ? ಯಾಕೆ ಇದಕ್ಕೆ 2 ಭಾಗಗಳಾಗಿದ್ದಾವೆ? ನಾವು ಇದರ ಒಂದು ಹಳೆ ಒಡಂಬಡಿಕೆ ನೋಡ್ಬೇಕಾದ್ರೆ, ಈ ಸಮಾರ್ಯದವರು ಮತ್ತು ಯಹೂದ್ಯರು ಯಾರು ಬೇರೆ ಅಲ್ಲ, ಇವರು ಒಂದೇ ಆಗಿದ್ದರು. ಆದರೆ ಬರ್ತಾ ಬರ್ತಾ ದೇವರ ಕಾರ್ಯಗಳಲ್ಲಿ ಇವರು ಸಮಾರ್ಯದವರು ಏನ್ ಮಾಡಿದ್ರು, ಬೆಟ್ಟಗಳಲ್ಲಿ ಹೋಗಿ ಆರಾಧಿಸುವುದನ್ನು ಸ್ಟಾರ್ಟ್ ಮಾಡಿದರು. ಮತ್ತೆ ಅವರು ಅನ್ಯ ಜನರ ಜೊತೆ ಕೂಡುವುದು ಸ್ಟಾರ್ಟ್ ಆಗಿತ್ತು. ಅದು ಯಹೂದ್ಯರಿಗೆ ಅಸಹ್ಯವಾಗಿ ಕಾರ್ಯ ಕಾಣಿಸಿತ್ತು. ಈ ಯಹೂದ್ಯರು ಏನ್ ಮಾಡ್ತಾ ಇದ್ರು, ದೇವರ ಆಲಯದಲ್ಲಿ ಹೋಗಿ ದೇವರನ್ನು ಆರಾಧಿಸುವುದು, ಪ್ರಾರ್ಥಿಸುವುದು ಮಾಡ್ತಾ ಇದ್ರು. ಅಲ್ಲಿಂದ ಇವರ ಒಂದು ಒಡಕನ್ನು ಮಾಡಲಾಗಿತ್ತು, ಇವರ ಒಂದು ಹೊಸ ಕಾರ್ಯಗಳನ್ನು ಮಾರ್ಪಡಿಸಿತ್ತು. ಇದೇ ಒಂದು ಕಾರ್ಯದಿಂದ ಇವರು ಕೀಳಾಗಿ ನೋಡ್ತಾ ಇದ್ದರು. ಯಹೂದ್ಯರಿಗೆ ಏನ್ ಮಾಡ್ತಾ ಇದ್ರು, ಸಮಾರ್ಯದವರಿಗೆ ಕೀಳಾಗಿ ನೋಡ್ತಾ ಇದ್ದರು. ದೇವರು ಇದೇ ಒಂದು ಚಕ್ರವನ್ನು ಮುರಿಯುವುದಕ್ಕೆ ಆತನು 6 ತಾಸಿನ ಕಾಲು ನಡಿಗೆಯಿಂದ ಹೋಗಿ ಆ ಸಮಾರ್ಯದ ಊರಿಗೆ ತಲುಪುವಂತನಾಗಿದ್ದನು. ನೋಡಿರಿ ಪ್ರಿಯರೇ, 6 ತಾಸು ಆತನ ದೋಣಿ ಹತ್ತಿಲ್ಲ, ಆತನ ಹತ್ರ ಕುದುರೆ ಇದ್ದಿಲ್ಲ, ಆತನ ಹತ್ರ ರಥ ಇದ್ದಿಲ್ಲ, ಆತನ ಹತ್ರ ಏನಿತ್ತು, ಖಾಲಿ ಕಾಲ್ನಡಿಗೆ. ಪವಿತ್ರ ಆತ್ಮ, ದೇವರ ಪರಿಶುದ್ಧತೆ, ದೇವರು ಎಲ್ಲೆಲ್ಲಿ ಕಾಲಿಡ್ತಿದ್ದ ಅಲ್ಲೆಲ್ಲ ಸುಖ ಸಮೃದ್ಧಿಯಿಂದ ಏಳಲ್ಪಡ್ತಾ ಇತ್ತು. ರೋಗಗಳು ವಾಸಿಯಾಗುವಂಥದ್ದಿತ್ತು, ಪಾಪಗಳು ಬಿಟ್ಟು ಹೋಗುವಂಥದ್ದಾಗಿತ್ತು. ಅಷ್ಟು ಮಹತ್ವವಾದ ಬೆಳಕು ನಮ್ಮಲ್ಲಿ ನಡೆಯಿತು. ಆ ಶಿಷ್ಯರಿಗೆ ಆ ಬೋಧನೆ ಕಲಿಸುವುದಕ್ಕಾಗಿ ದೇವರು ಪಟ್ಟಿದ್ದ ಶ್ರಮೆ. ಇವತ್ತಿನ ಪಾಸ್ಟರ್ಸ್ಗಳು, ಇವತ್ತಿನ ಇವೆಂಜಲಿಸ್ಟ್ ಯಾರು 6 ತಾಸು ನಡೆಯುವಂತರಿಲ್ಲ. ಯಾಕಂದ್ರೆ ಎಲ್ಲ ಸೌಭಾಗ್ಯವನ್ನು ದೇವರು ತಂದು ತನ್ನ ಬಾಗಲಲ್ಲಿ ನಿಲ್ಲಿಸುತ್ತಾ ಇದ್ದಾನೆ. ಅಷ್ಟೊಂದು ಪ್ರೀತಿ ಮಾಡುವಂತ ಯೇಸು ಕ್ರಿಸ್ತ ನಮಗಿದ್ದಾನೆ. ಅಷ್ಟೊಂದು ಮಮತೆ ತೋರಿಸುವಂತ ನಮ್ಮ ಯೇಸು ಕ್ರಿಸ್ತ ನಮ್ಮ ಜೊತೆಗಾರನಾಗಿದ್ದಾನೆ. ನಾವು ಮುಂದೆ ಓದುತ್ತೇವೆ, 4ನೇ ಸಂಧಿ ಓದ್ರಿ. ಮತ್ತೆ ಆತನ ಸಮಾರ್ಯದ ಸೀಮೆ ದಾಟಿ ಹೋಗಬೇಕಾಯ್ತು. ಹೋಗುವಾಗ ಅಲ್ಲಿ ಸುಕಾರ್ ಎಂಬ ಊರಿಗೆ ಸಮಾರ್ಯದಲ್ಲಿ ಇದ್ದಿದ್ದು. ಮತ್ತೆ ನೆಕ್ಸ್ಟ್ ಆಮೇಲೆ ನೋಡಿ, ಆ ಬಾವಿ ಯಾವ್ದಿತ್ತು, ಯಾಕೋಬನು ತನ್ನ ಮಗನಾದ ಏಸಪ್ಪನಿಗೆ ಕೊಟ್ಟಿದಿತ್ತು, ಜೋಸೆಫನಿಗೆ ಕೊಟ್ಟಿದಿತ್ತು. ಇದರ ಬಗ್ಗೆ ನೀವು ಓದ್ಬೇಕಾದ್ರೆ
ಆದಿಕಾಂಡ ಜೆನಿಸಸ್ 33:19 ನೋಡ್ರಿ, ಮತ್ತೆ 48:22 ನೋಡ್ಬೋದು. ಈ ಜೇಕೋಬ್ ಮತ್ತು ಜಾಶ್ವದಲ್ಲಿ ನೋಡ್ಬೋದು. ನೀವು ಅಲ್ಲಿ ಆತನು ತನ್ನ ಮಗನಿಗೆ ಕೊಟ್ಟಿದ ಉಡುಗೊರೆ ಆಗಿತ್ತು. ಈ ಸಮಾರ್ಯದ ಸ್ತ್ರೀ ಯೇಸುವಿಗೆ ಅದೇ ಮಾತು ಹೇಳ್ತಾಳೆ, ನಾನು ಯಾಕೋಬನ ಸಂತಾನವರು, ಯಾಕೋಬನು ಈ ಬಾವಿ ನಮಗಾಗಿ ಕೊಟ್ಟಿದಂತೇಳಿ ಮುಂದೆ ಹೇಳಲ್ಪಡ್ತದೆ. ಆದರೆ ದೇವರು ಆದಿಕಾಂಡದಲ್ಲಿ ದೇವರು 2000ಕ್ಕಿಂತ ಹೆಚ್ಚಾಗಿ ಹಿಂದೆ ತೆಗೆಸಿದ ಬಾವಿ ಯೇಸು ಕ್ರಿಸ್ತನು ಅಲ್ಲಿ ಬಂದು ಕಾರ್ಯ ಮಾಡ್ತಾ ಇದ್ದಾನೆ. ಯಾಕಂದ್ರೆ ದೇವರು ಮಾಡಿದ ಒಂದೊಂದು ಕಾರ್ಯಗಳು ವ್ಯರ್ಥವಾಗುವುದಿಲ್ಲ. ನಿಮ್ಮ ಜೀವಿತದಲ್ಲಿ ಹೇಳ್ಬೋದು, ಯೇಸುವೇ ನನಗೆ ಇಷ್ಟೆಲ್ಲ ಹಣ ಬಂತು, ಇಷ್ಟೆಲ್ಲ ಸಂಪತ್ತು ಬಂತು, ಎಲ್ಲ ಹೋಗಿದೆ, ಯಾಕೆ ಹೋಗಿದೆ ಅಂತ ನೀನು ಕೇಳುವಾಗ ಪಾಪ ಮಾಡಿದಾಗ ಅದೆಲ್ಲ ಹೋಗಲ್ಪಡ್ತದೆ. ನೀನು ದೇವರಿಂದ ಗಳಿಸಿದ 1 ರೂಪಾಯಿ ಆದರೂ ನಿನಗೆ ನಾಶವಾಗುವುದಿಲ್ಲ, ನಷ್ಟವಾಗುವುದಿಲ್ಲ. ಯಾಕಂದ್ರೆ ದೇವರ ಪ್ರಭಾವ ನಿನ್ನಲ್ಲಿರುತ್ತದೆ. ಆ 2000 ವರ್ಷಗಳಿಂದ ಹಿಂದೆ ತೋಡಿದ ಆ ಬಾವಿಯ ನೀರು 2000 ವರ್ಷಗಳಾದ ಮೇಲೆ ಯೇಸು ಕ್ರಿಸ್ತನು ಅದೇ ಬಾವಿಗೆ ಬಂದು ನೀರು ಕುಡಿಯುವಂತನಾಗುತ್ತಾನೆ. ನೋಡಿರಿ, ಆಮೆನ್, ಹಲ್ಲೆಲೂಯಾ. ಯಾತಕಂದರೆ ಆತನ ಸೇವಕರು, ಆತನ ದಾಸರು, ಆತನಿಗೆ ಮಹಿಮೆ ಪಡಿಸಿದವರ ಬಳಿಗೆ ದೇವರು ಬರ್ತಾನೆ. ನೀವು ಮಹಿಮೆ ಪಡಿಸಿಲ್ಲ, ದೇವರಿಗೆ ಮಹಿಮೆ ಪಡಿಸುವುದಿಲ್ಲ, ದೇವರ ಸೇವಕರಿಗೆ ಮಹಿಮೆ ಪಡಿಸುವುದಿಲ್ಲ, ನಿಮ್ಮ ಕಾಣಿಕೆಗಳನ್ನು ಕೊಡುವುದಿಲ್ಲ, ನಿಮ್ಮ ದಶಾಂಶವನ್ನು ಕೊಡುವುದಿಲ್ಲ, ದೇವರಿಗೆ ಹೇಸಿಗೆ ಬರುವ ಕೆಲಸ ಮಾಡುವಾಗ ದೇವರು ಯಾವ ರೀತಿಯಾಗಿ ನಿಮ್ಮಲ್ಲಿ ಹಿಡಿಯುವಂತನಾಗಿದ್ದಾನೆ. ಯಾಕೆ ದೇವರು ಅದೇ ಬಾವಿಯಲ್ಲಿ ಹೋಗಿ ನಿಂತಿದ, ಅದೇ ಬಾವಿಯಲ್ಲಿ ಆ ಸಮಾರ್ಯದ ಸ್ತ್ರೀ ನೀರಿಗೆ ಬರ್ತಾಳೆ. ಆ ಒಂದು ವಿಚಾರದಲ್ಲಿ ಇದ್ದಂತ ಹೆಣ್ಮಗಳು ಆತನಿಗೆ ರಕ್ಷಣೆ ಕೊಡುವಂತೆ ದೇವರು ಯಾಕೆ ಹೋದ? ಅದೇ ಊರಲ್ಲಿ ಈ ಯಹೂದ್ಯರು ಈ ಸಮಾರ್ಯದವರಿಗೆ ಒಬ್ಬರಿಗೊಬ್ಬರಿಗೆ ಆಗು ಬರ್ತಾ ಇದ್ದಿಲ್ಲ, ಕೇಳು ನೀಚವಾಗಿ ನೋಡ್ತಾ ಇದ್ದರು, ದೊಡ್ಡವರು ಸಣ್ಣವರು ಅಂತೇಳಿ ಮಾರ್ಪಡಿಸ್ತಾ ಇದ್ದರು. ದೇವರು ಎದಕ್ಕಾಗಿ ಬಂದನ? ನಾವೆಲ್ಲರೂ ಒಂದಾಗೆ ಇದ್ದಿದ್ದೇವೆ, ನನ್ನ ಮೂಲಕ ನಿಮ್ಮನ್ನು ಸೃಷ್ಟಿ ಮಾಡಿಸಿದರೆ, ಯಾರು ದೊಡ್ಡವನಲ್ಲ, ಯಾರು ಚಿಕ್ಕವನಲ್ಲ ಅಂತ ಹೇಳಿ ಯೇಸು ಇಲ್ಲಿ ಹೇಳಲ್ಪಡ್ತಾ ಇದ್ದಾನೆ ಈ ಸಮಾರ್ಯದ ಸ್ತ್ರೀಯ ಜೊತೆಯಾಗಿ. ನೀವು ಸುಮ್ಮನೆ ಹೋಗಿ ದೇವರು ಆ ಊರಲ್ಲಿ ಹೋಗಿ ನೀರು ಕೊಂಡು ಆ ನೀರೆಲ್ಲ ಯೇಸು ಕ್ರಿಸ್ತ ಬಂದಿದ್ದಾರೆ, ಸ್ವಸ್ಥತೆ ಅದ್ಭುತ ಮಾಡಕ್ ಬಂದಿಲ್ಲ, ಬಹಳಷ್ಟು ಕಾರ್ಯಗಳು ಮಾಡಿದ್ದಾನೆ. ಯಾರು ನನ್ನವರಿಲ್ಲ ಅಂತ ಹೇಳುವಂತ ಒಂದು ಹೊಸವಾದ ಒಡಂಬಡಿಕೆ ನಿರ್ಮಿಸಿದ್ದಾನೆ ದೇವರು. ಎಲ್ಲರೂ ನನ್ನವರು, ಅನ್ಯ ಜಾತಿದವರು ನನ್ನರು, ನನಗಾಗಿ ಸೇವಿಸುವರು ನನ್ನರು, ಸರ್ವ ಜನರು ನನ್ನರು. ನಾನು ಸೃಷ್ಟಿ ಮಾಡಿದ ದೇವರು, ನಾನು ರಕ್ಷಣೆ ಕೊಡ್ತೇನೆ ಅಂತ ಹೇಳಿ ದೇವರ ಕಾರ್ಯ ಮಾಡಿ ತೋರಿಸ್ತಾ ಇದ್ದಾರೆ. ಮತ್ತೆ ಮುಂದೆ ಹೋದ್ರಿ, 6ನೇದು ಅಲ್ಲಿ ಯಾಕೋಬನು ತೆಗೆಸಿದ ಬಾವಿ ಇತ್ತು. ಯೇಸು ದಾರಿ ನಡೆದು ಆ ಬಾವಿ ಬಳಿಯಲ್ಲಿ ಹಾಗೆ ಕೂತುಕೊಂಡನು. ಹೆಚ್ಚು ಕಡಿಮೆ ಮಧ್ಯಾಹ್ನವಾಗಿತ್ತು. ಆತನ ಶಿಷ್ಯರು ಊಟಕ್ಕೆ ಬೇಕಾದನ್ನು ಕೊಂಡುಕೊಳ್ಳುವುದಕ್ಕಾಗಿ ಊರೊಳಗೆ ಹೋಗಿರಲು ಸಮಾರ್ಯದವಳಾದ ಒಬ್ಬ ಹೆಂಗಸು ನೀರು ಚೆಲ್ಲಕ್ಕೆ ಬಂದವರು. ಯೇಸು ಆಕೆಯನ್ನು, ಅಮ್ಮ, ನೀರು ಕುಡಿಯುವುದಕ್ಕೆ ಕೊಡು ಎಂದು ಕೇಳಿದನು. ಯೋಧರಿಗೂ ಸಮಾರ್ಯರಿಗೂ ಬಳಕೆ ಇಲ್ಲದಿರಲಾಗಿ ಆ ಸಮಾರ್ಯದವಳು ಆತನಿಗೆ, ಯೋಧನಾದ ನೀನು ಸಮಾರ್ಯದವಳಾದ ನನ್ನನ್ನು ನೀರು ಬೇಡುವುದು ಹೇಗೆ ಎಂದು ಹೇಳಿದಳು. ನೋಡಿ, ಆಮೇಲೆ 9ನೇ ವಚನ ಮುಗಿತಲ್ಲ. ನೋಡಿ, ದೇವರಿಗೆ ಏನಂತ, ನಾನು ಸಮಾರ್ಯದವಳು, ನೀರು ಯೆಹೋವನು, ನಾನು ನಿನಗೆ ಹೆಂಗೆ ನೀರು ಕುಡಿಸ್ಬೇಕು, ನನಗೆ ಕೀಳು ಜಾತಿ ಅಂತ ನೋಡುತ್ತಲ್ಲಪ್ಪ ಅಂತೇಳಿ ದೇವರಿಗೆ ಪ್ರಶ್ನೆ ಮಾಡ್ತಾಳ. ಆದರೆ ದೇವರು ಅದನ್ನೇ ಮೀರಿಸುವುದಕ್ಕೆ ಮಾತನಾಡುವಂತನಾಗಿದ್ದಾನೆ. ಆ ಕಾರ್ಯವನ್ನು ಬ್ರೇಕ್ ಥ್ರೋ ಮಾಡುವುದಕ್ಕಾಗಿ ಆ ಬಾವಿಯಲ್ಲಿ ನೀರಿಗಾಗಿ ಹೋಗಿದ್ದಾನೆ. ನಾನು ಸೃಷ್ಟಿಸಿದ ಜನರು, ನನ್ನಲ್ಲಿ ದೊಡ್ಡವರು ಸಣ್ಣವರು ಯಾರು ಇಲ್ಲ, ಎಲ್ಲರೂ ನನಗೆ ಏನಾರ ಮಕ್ಕಳಾಗಿ ಎದ್ದಿದ್ದಾರೆ ಅಂತೇಳಿ ದೇವರು ಇಲ್ಲಿ ತನ್ನ ಮನಪೂರ್ವಕವನ್ನು ಕೇಳುತ್ತಾ ಇದ್ದಾನೆ. ನಾವು ಅದೇ ರೀತಿಯಾಗಿ 10ನೇ ವಚನ ಓದುತ್ತೇವೆ. ದೇವರು ಕೊಡುವ ವರವೆಂಬುದು ಕುಡಿಯುವುದಕ್ಕೆ ನೀರು ಕೊಡು ಎಂದು ನಿನಗೆ ಹೇಳಿದನು. ಯಾರೆಂಬುದು ನಿನಗೆ ತಿಳಿದಿದ್ದರೆ ನೀನು ಅವನನ್ನು ಬೇಡಿಕೊಳ್ಳುತ್ತಿದ್ದಿ, ಅವನು ನಿನಗೆ ಜೀವಕರವಾದ ನೀರು ಕೊಡುತ್ತಿದ್ದನು. ಆ ಹೆಂಗಸು ಆತನಿಗೆ, ಅಯ್ಯ, ಸೇನುವುದಕ್ಕೆ ನಿನ್ನಲ್ಲಿ ಏನೂ ಇಲ್ಲ, ಬಾವಿ ಆಳವಾಗಿದೆ, ಹೀಗಿರುವಾಗ ಆ ಜೀವಕರವಾದ ನೀರು ನಿನಗೆ ಎಲ್ಲಿಂದ ಬಂತು? ನಮ್ಮ ಹಿರಿಯನಾದ ಯಾಕೋಬನಿಗಿಂತ ನೀನು ದೊಡ್ಡವನೋ? ಅವನೇ ಈ ಬಾವಿಯನ್ನು ನಮಗೆ ಕೊಟ್ಟವನು, ಅವನು ಅವನ ಮಕ್ಕಳು ಅವರನ್ನು ಸಾಕಿದೇವಲ್ಲ.
ಸಹಿತವಾಗಿ ಇದೇ ಬಾವಿ ನೀರು ಕುಡಿದರು. ಅನ್ನಲು ಯೇಸು ಆಕೆಗೆ, ಈ ನೀರನ್ನು ಕುಡಿದವರೆಲ್ಲರಿಗೆ ತಿರುಗಿ ನೀರಡಿಕೆಯಾಗುವುದು. ನಾನು ಕೊಡುವ ನೀರು ಕುಡಿದವರಿಗೆ ಎಂದಿಗೂ ನೀರಡಿಕೆಯಾಗುವುದಿಲ್ಲ. ನಾನು ಅವನಿಗೆ ಕೊಡುವ ನೀರು ಅವನಿಗೆ ಉಪ್ಪುವ ಕೊರತೆಯಾಗಿದ್ದು ನಿತ್ಯ ಜೀವವನ್ನು ಮಾಡುವುದು. ಆಮೇಲೆ ನೋಡಿ, ದೇವರ ಜೀವಕರದವಾದ ನೀರು. ನಾವು ಹಳೆ ಒಡಂಬಡಿಕೆ ನೋಡುವಾಗ ನೀರಿಗೆ ಪವಿತ್ರವಾದ ಒಂದು ಹೆಸರು ನೋಡುವಂತರಾಗಿದೆ. ಈ ಜೀವ ಜಲದ ನೀರು ಅಂದ್ರೆ ಯಾರಾದ್ರೂ ಹೇಳುವಂತರಾಗಿದ್ದಾರೆ. ಏನಿದೆ ಇದು ಜೀವ ಜಲದ ನೀರು? ಆ ಸಮಾರ್ಯ ಸ್ತ್ರೀಗೆ ದೇವರು ಏನ್ ಹೇಳ್ತಾ ಇದ್ದ? ನೀನು ನಾ ಕುಡುವ ನೀರು ಕೊಂಡರೆ ನಿನಗೆ ನೀರಡ್ಕನೆ ಆಗುವುದಿಲ್ಲ. ಆ ಹೆಣ್ಮಗಳು ಅಂತಾಳೆ, ಆ ಆತ್ಮಿಕ ಮಾತುಗಳು ಆಕೆಗೆ ತಿಳಿಯಲೇ ಇಲ್ಲ. ಆಕೆ ಅಂತಾಳೆ, ನನಗ ಜೀವ ಜಲದ ನೀರು ಕುಡು, ನನಗೆ ಸೇದುವುದಕ್ಕಾಗಲ್ಲ, ನಾ ಬಂದು ಹಿಂಗೆ ನೀರು ಕುಡಿಯೋದಂತೆ ಇರುತ್ತೆ ಅಂತೇಳಿ ಆಕೆ ಆತ್ಮಿಕವಾಗಿ ಇಲ್ಲ, ದೈಹಿಕವಾಗಿ ಮಾತನಾಡ್ತಾ ಇದ್ದಳು ಯೇಸು ಸ್ವಾಮಿಯ ಜೊತೆ. ಯೇಸು ಕ್ರಿಸ್ತನ ಏನ್ ಮಾತಾಡ್ತಾ ಇದ್ದ? ಆತ್ಮಿಕವಾಗಿ ಮಾತಾಡ್ತಾ ಇದ್ದ. ಆ ಜೀವಕರವಾದ ನೀರು, ಜೀವ ಕೊಡುವ ನೀರು, ಆತನು ಕೊಡುವ ಹೊಸ ಜೀವನವಾಗಿದೆ. ನೋಡಿರಿ, ಎಲ್ಲರೂ ಚೆನ್ನಾಗಿ ಗಮನಿಸಿ ಕೇಳಿರಿ. ಜೀವಕರದ ನೀರು ಅಂದರೆ ಯೇಸುವಿನಲ್ಲಿ ಹೊಸ ಜೀವನ ಕೊಡುವಂಥದ್ದು, ಹೊಸ ಹುಟ್ಟುವಿಕೆ. ಆಮೇನ್. ಜೀವ ಜಲದ ನೀರಂದರೆ ನಾವು ಯೇಸುವನ್ನು ಅಂಗೀಕರಿಸಿ, ಯೇಸುವನ್ನು ನಂಬಿ, ಆತನೇ ನಮ್ಮ ರಕ್ಷಕನಂದಾಗ ನಾವು ಹೊಸದಾಗಿ ಹುಟ್ಟುತ್ತೇವೆ, ಹೊಸದಾದ ಜೀವವನ್ನು ಕಂಡುತ್ತೇವೆ. ಇದೇ ಜೀವ ಜಲಕರವಾದ ನೀರು ಯೇಸು ನಮಗಾಗಿ ಕೊಟ್ಟಿದ್ದಾನೆ. ನಾವು ಹಳೆ ಒಡಂಬಡಿಕೆಯಲ್ಲಿ ನೋಡುತ್ತೇವೆ, ನೀರನ್ನು ಆತ್ಮಿಕ ಜೀವಿತವಾಗಿ ಚೀಕೋರಿಸುತ್ತಾರೆ, ಅಂದರೆ ಪರಿಗಣಿಸುತ್ತಾರೆ. ಹೊಸ ಒಡಂಬಡಿಕೆ ನೋಡಿರ್ಬೋದು, ನೀರಿಗೆ ಮಹಾಪರಿಶುದ್ಧವಾಗಿ ಕಾಣಲ್ಪಡುತ್ತದೆ. ನಾವು ನೋಡ್ತೇವೆ, ಐಗುಪ್ತದಿಂದ ಬರುವಾಗ ದೇವರು ನೀರಿನ ಮೂಲಕ ಎಷ್ಟೆಲ್ಲ ಮಹತ್ವದ ಕಾರ್ಯಗಳು ಮಾಡಿದ. ನೀರು ರಕ್ತ ಆಗುವಂತೆ ಮಾಡಿದ, ನೀರು 2 ಭಾಗವಾಗಿ ಮಾಡಿದ, ನೀರಲ್ಲಿದ್ದ ಕಪ್ಪೆಗಳು ಬರ ಮಾಡಿದ. ಎಲ್ಲವೂ ನೀರಿಗಾಗಿ ಮಾಡಿದ ದೇವರು. ನಮ್ಮನ್ನು ನೀರಿಲ್ಲ ಅಂದಾಗ ಬಂಡೆಗೆ ಹೊಡೆದಾಗ ನೀರು ಬರುವಂತನಾಗಿದ್ದಾನೆ. ಕೈಗೆ ನೀರು ಸಿಹಿಯಾಗಿ ಮಾಡಿದ ಅದೇ ದೇವರು ಇವತ್ತು ನಿಮ್ಮಲ್ಲಿ ಕಾರ್ಯ ಮಾಡುವಂತನಾಗಿದ್ದಾನೆ. ಇದು ಮಾತ್ರ ನಾವು ನೋಡಬೇಕು. ಅದಕ್ಕೆ ಜೀವ ಜಲದ ನೀರು ಕೊಡ್ತೆ ಅಂದಾಗ ಹೆಣ್ಮಗಳಿಗೆ ಗೊತ್ತಾಗಲ್ಲ. ಯೇಸು ಆತ್ಮಿಕವಾಗಿ ಮಾತನಾಡುತ್ತಿದ್ದ. ಯೇಸು ಆತ್ಮಿಕವಾಗಿ ಮಾತನಾಡುತ್ತಾ ಆಡುತ್ತಾ ಆ ಸಮಾರ್ಯದ ಸ್ತ್ರೀ ಹೆಂಗಸಿಗೆ ಮುಂದಾಗುತ್ತಾ ಹೋಗುತ್ತಾ ಇರ್ತಾರೆ. ಆದರೆ ಆಕೆಗೆ ಗೊತ್ತಾಗಲ್ಲ ಈತನು ದೇವಕುಮಾರನು ಅಂತೇಳಿ ಕೂನಲ್ಲ. ಆಕೆ ಆತ್ಮಿಕವಾಗಿ ಮಾತುಗಳು ಕೇಳುತ್ತಾ ಇಲ್ಲ. ಆಕೆ ಏನ್ ಮಾಡ್ತಾ ಇದ್ದಳು? ಆಕೆ ಫಿಸಿಕಲ್ ಆಗಿ ದಾಹದ ಬಗ್ಗೆನೇ ಮಾತಾಡ್ತಾ ಇದ್ದೀನು. ಮತ್ತೆ ಮುಂದೆ ಹೋದ್ರಿ ಅಮ್ಮೋರೆ. ಆ ಹೆಂಗಸು, ಅಯ್ಯ ನನಗೆ ಆ ನೀರನ್ನು ಕೊಡು, ಕೊಟ್ಟರೆ ಇನ್ನೂ ನನಗೆ ನೀರಿಕೆ ಆಗಲಿಕ್ಕಿಲ್ಲ, ಸೇರೋರಿಗೆ ಇನ್ನೂ ಎಷ್ಟು ದೂರ ಬರಬೇಕು ಅನ್ನಲು ಯೇಸು ಅವಳಿಗೆ, ಹೋಗಿ ನಿನ್ನ ಗಂಡನನ್ನು ಇಲ್ಲಿಗೆ ಕರೆದುಕೊಂಡು ಬಾ ಎಂದು ಹೇಳಿದನು. ನೋಡಿ, ದೇವರಿಗೆಲ್ಲ ಗೊತ್ತಿರ್ತದೆ. ಯಾಕಂದ್ರೆ ಹೆಣ್ಮಗಳು ಯಾವ ರೀತಿಯಾಗಿ ಆ ಸ್ಥಾನದಲ್ಲಿ ಬೆಳೆದಿದ್ದಳು, ಯಾವ ಪಾಪದಲ್ಲಿ ಬಿದ್ದಿದ್ದಳು, ಎಲ್ಲ ಕರ್ತನಿಗೆ ಗೊತ್ತಿತ್ತು. ಅದಕ್ಕೆ ಏನಂತಾನೆ ದೇವರು, ಹೋಗಿ ನಿನ್ನ ಗಂಡನನ್ನು ಕರ್ಕೊಂಡು ಬಾ ಅಂತ ಹೇಳುವಂತನಾಗಿದ್ದ. ಹೋದ್ರಿ ಮುಂದೆ. ಅದಕ್ಕೆ ಆ ಹೆಂಗಸು, ನನಗೆ ಗಂಡನಿಲ್ಲ ಅಂದಳು. ಯೇಸು ಆಕೆಗೆ, ನನಗೆ ಗಂಡನಿಲ್ಲವೆಂದು ನೀನು ಹೇಳಿದ್ದು ಸರಿ ಮಾತು. ನಿನಗೆ 5 ಮಂದಿ ಗಂಡನಿದ್ದರೆ ಈಗ ಇರುವವರು ನಿನ್ನ ಗಂಡನಲ್ಲ. ನೀನು ಹೇಳಿದ ನಿಜವಾದ ಸಂಗತಿ ಅಲ್ಲ. ದೇವರ ಆಕೆಗೆ ಆ ಪ್ರವಾದನೆ ಮೂಲಕ ಮಾತಾಡ್ತಾ ಇದ್ದಾನೆ. ಅವಳು ಏನ್ ತಿಳ್ಕೊತಾಳ? ಯಾವಾಗ ದೇವರು ಸ್ಪಷ್ಟವಾಗಿ ಆಕೆಗೆ ನಿನ್ನ ಗಂಡನ ಯಾರಿಲ್ಲ, ಇವಾಗ ಇದ್ದವನು ನಿನ್ನ ಗಂಡ ಇಲ್ಲ, ಅವನು ಬಿಟ್ಟು ಹೋಗುತ್ತಾನಂತ ಹೇಳಿ ದೇವರು ಮಾತಾಡುವಂತನಾಗಿದ್ದಾನೆ. ಅಷ್ಟಾದರೂ ಆಕೆ ಏನ್ ಮಾಡ್ತಾಳ? ಗಮನಕ್ಕೆ ತರ್ತಾಳ. ದೇವರ ಆತ್ಮನ ಮೂಲಕ ಹೊಸದಾಗಿ ಜೀವಿತ ಪಡ್ಕೊಳ್ಳುವುದಕ್ಕೆ ಆಕೆಗೆ ಚಾರ್ಜಿ ತಗೋತಿ. ಯಾಕಂದ್ರೆ ಸರ್ವಶಕ್ತರ ಮೂಲಕ ಮುಖಾಮುಖಿಯಾಗಿ ಮಾತಾಡುವಂತ ಸೌಭಾಗ್ಯ ದೇವರು ಆಕೆ ಆದಿಯಿಂದ ಆರಿಸಲ್ಪಟ್ಟಿದ. ಆ ಬಾವಿಯಲ್ಲಿ ದೇವರ ಸ್ಪರ್ಶ ನೋಡಲ್ಪಟ್ಟಳಕಿ, ಆತ್ಮಿಕವಾದ ಮಾತುಗಳು ನೋಡಲ್ಪಟ್ಟಿದ್ದಳು, ಹೊಸ ಜೀವನ ಕಂಡಳು, ಹೊಸ ನಡತೆ ಕಂಡಳು, ಹಳೆ ದುರ್ಮಾರ್ಗವನ್ನು ಬಿಡುವಂತಳಾದಳು. ಎದಕ್ಕಾಗಿ ದೇವರು ಅವಳನ್ನು ಆರಿಸಲ್ಪಟ್ಟಿದ. ನೋಡಿರಿ, ಆಕೆ ಎಷ್ಟೇ ಪಾಪಿಯಾದರೂ ದೇವರೇನಂದ ಆಕೆಗೆ ನಿತ್ಯ ಜೀವ ಕೊಡುತ್ತೇನೆ, ನಿನಗೆ ಜೀವ ಜಲದ ನೀರು ಕೊಡುತ್ತೇನೆ ನಿನಗೆ.
ಯಾರು ಕೊಡುವಂತರಾಗಿದ್ದಾರೆ? ಯಾರಾದರೂ ಪಾಪಿಯನ್ನು ನೋಡಿದರೆ, ಇಲ್ಲವಾದರೆ ಒಬ್ಬ ರೋಗಿಯನ್ನು ನೋಡಿದರೆ ಯಾರು ಉಟ್ಕೊಳ್ಳಲಾರದಂತ ಈ ದುನಿಯಾದಲ್ಲಿ ಯೇಸು ಪಾಪಿಗಳನ್ನು ಹುಡುಕಿ 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 ಶುದ್ಧ ಮಾಡದ, ಪಾಪಿಗಳಲ್ಲಿ ಹುಡುಕಿ ಹುಡುಕಿ ಪಾಪಿಗಳಲ್ಲಿ ಹೋಗಿ ಪಾಪರಹಿತವಾಗಿ ಮಾಡಿದ. ಕೊನೆಗೆ ಅವನಿಗೆ ಏನಾಯ್ತು? ದೇವರ ರಾಜ್ಯಕ್ಕೆ ಒಯ್ಯಲ್ಪಡಲ್ಪಡ್ತು. ಯಾವ ರೀತಿಯಾಗಿ? ರಾಜ್ಯನ ಹಾಗೆ ಆತನನ್ನು ಪರಲೋಕ ರಾಜ್ಯಕ್ಕೆ ಏರಿ ಹೋದ. ನಾವು ಮುಂದೆ ನೋಡ್ತೀವಿ, ಆಕಿನ ಗಂಡನ ಬಗ್ಗೆ ಮಾತಾಡಿದಾಗ ಅವಳು ದೇವರ ಜೊತೆ ಯಾಗ ಚರ್ಚಿಸುತ್ತಾಳೆ. ಆ ಹೆಂಗಸು ಆತನಿಗೆ, ಅಯ್ಯ, ನೀನು ಪ್ರವಾದಿ ಎಂದು ನನಗೆ ಕಾಣಿಸುತ್ತದೆ. ನಮ್ಮ ಹಿರಿಯರು ಈ ಬೆಟ್ಟದಲ್ಲಿ ದೇವರಾಧನೆ ಮಾಡುತ್ತಿದ್ದರು, ಆದರೆ ನೀವು ಆರಾಧನೆ ಮಾಡತಕ್ಕ ಸ್ಥಳವು ಯೆರೂಸಲೇಮಿನಲ್ಲಿ ಇದೆ ಅನ್ನುತ್ತಿದ್ದೀರಿ ಎಂದು ಹೇಳಿದಾಗ ಯೇಸು ಆಕೆಗೆ, ಅಮ್ಮ, ನಾನು ಹೇಳುವ ಮಾತು ನಂಬು. ಒಂದು ಕಾಲ ಬರುತ್ತದೆ, ಆ ಕಾಲದಲ್ಲಿ ನೀನು ತಂದೆಯನ್ನು ಆರಿಸಬೇಕಾದರೆ ಆ ಬೆಟ್ಟಕ್ಕೂ ಹೋಗುವುದಿಲ್ಲ, ಯೆರೂಸಲೇಮಿಗೂ ಹೋಗುವುದಿಲ್ಲ. ಬರಬೇಕಾದ ರಕ್ಷಣೆಯು ಯೋಧರೊಳಗೆ ಬರುತ್ತದಷ್ಟೇ. ಆದುದರಿಂದ ನಾವು ಅರಿತಿರುವುದನ್ನೇ ಆರಿಸುವವರಾಗಿದ್ದೇವೆ. ನೀನು ಅರಿಯದೆ ಇರುವಂತಹದನ್ನು ಆರಿಸುವವರು ಆಗಿರಲಿ. ಸತ್ಯ ಭಾವದಿಂದ ದೇವರಾಧನೆ ಮಾಡುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ತಂದೆಯನ್ನು ಆರಾಧಿಸುವ ಕಾಲ ಬರುತ್ತದೆ. ಅದು ಈಗಲೇ ಬಂದಿದೆ. ತಂದೆಯು ದೇವರೇನು ಹೇಳ್ತಾನೆ ಆಕೆಗೆ? ನೀನು ಬೆಟ್ಟ ಗುಡ್ಡದಲ್ಲಿ ಆರಾಧಿಸುವುದು ಬೇಕಾಗಿಲ್ಲ, ನಾನೇ ಸ್ವಯಂವಾಗಿ ಇಳಿದಿದ್ದೇನೆ. ನೀನು ಅಲ್ಲಿಲ್ಲ ಇಲ್ಲಿಲ್ಲ. ಈಗಂತರೂ ನಾವು ಚರ್ಚಿಗೆ ಹೋಗಿ ಆರಾಧಿಸಬೇಕು, ಬೆಟ್ಟ ಗುಡ್ಡಗಳಿಗೆ ಹೋಗಿ ಆರಾಧಿಸಬೇಕು. ಇಲ್ಲ, ದೇವರ ಕಾರ್ಯಗಳೆಲ್ಲ ತಿರುಗಿ ಹೊಸದಾಗಿ ಹುಟ್ಟಿಸುತ್ತಾನೆ. ನೋಡಿ, ಜೀವಜಲದ ನೀರು ಇಲ್ಲೂ ಬಂತು. ಯಾಕಂದ್ರೆ ದೇವರೇನು ಹೇಳ್ತಾನ? ನೀನು ಎಲ್ಲಿ ನಿಂತಿದಿ, ಎಲ್ಲಿ ಕೂತಿದಿ, ಅಲ್ಲಿಂದನೇ ಆರಾಧನೆ ಸ್ಟಾರ್ಟ್ ಮಾಡು. ಅಲ್ಲಿಂದನೇ ಹೊಸ ಜೀವನವನ್ನು ಕಂಡು, ಅಲ್ಲಿಂದನೇ ದೇವರ ಆತ್ಮನ ಜೊತೆ ಮಾತಾಡು. ದೇವರಿನ ಸಮ್ಮುಖದಲ್ಲಿ ಇಳಿಯುವಂತನಾಗಿದ್ದಾನೆ. ಇದೇ ಆ ಸಮಾಜದ ಸ್ತ್ರೀ ಹೇಳುವಂತ ದೇವರಾಗಿದ್ದನು. ನಿನ್ನ ಹಿರಿಯರಿತ್ತು ಪೂರ್ವಿಕರು ಬೆಟ್ಟ ಗುಡ್ಡಗಳಿಗೆ ಹೋಗಿ ಆರಾಧಿಸ್ತಾ ಇದ್ದರು. ನೀವು ಯೆಹೂದ್ಯರು ಏನ್ ಮಾಡ್ತಾ ಇದ್ದೀರಿ? ಚರ್ಚ್ಗಳಲ್ಲಿ, ಸಭೆಗಳಲ್ಲಿ ಹೋಗಿ ಆರಾಧಿಸ್ತಾ ಇದ್ದೀರಿ. ಆದರೆ ಮುಂದೆ ಒಂದು ದಿವಸ ಬರುತ್ತದೆ. ಯಾವ ದಿವಸ? ಇದೇ ದಿವಸ ಇವಾಗ ನಡೀತಾ ಇದೆ. ನೀನು ಎಲ್ಲೇ ಕೂಗು, ಪವಿತ್ರಾತ್ಮ ದೇವರು ನಿನ್ನ ಮಧ್ಯದಲ್ಲಿ ನಿಂತಿದ್ದಾನೆ. ನೀ ಎಲ್ಲೇ ಪ್ರಾರ್ಥಿಸು, ನಿನ್ನನ್ನು ಸ್ವಸ್ಥತೆ ಮಾಡುವಂತ ಯೇಸು ಕ್ರಿಸ್ತ ನಿನ್ನಲ್ಲಿ ನಿಂತಿದ್ದಾನೆ. ನೀ ಎಲ್ಲೇ ಹೋಗಿ ಕಾರ್ಯ ಮಾಡು, ಆತ ನಿನ್ನ ಜೊತೆಗಾರನಾಗಿ ಬಲಶಾಲಿಯಾಗಿ ನಿನ್ನಲ್ಲಿ ನಿಲ್ಲುವಂತನಾಗಿದ್ದಾನೆ. ದೇವರು ಅವಾಗ ಆಡಿದ ಮಾತು ಇವಾಗೂ ನಡೆಯುತ್ತಾ ಇದೆ. ನೀನು ಮನಪೂರ್ವಕದಿಂದ ಆತನ ಮೆಚ್ಚಿ, ಆತನ ನಂಬಿ ಪ್ರಾರ್ಥಿಸು. ನೀನು ಇಲ್ಲೇ ಆರಾಧಿಸು, ಇಲ್ಲೇ ಪ್ರಾರ್ಥಿಸು. ನಿನಗೆ ಯಾವ ಆಲಯ ಬೇಕಾಗಿಲ್ಲ ಅಂತ ದೇವರು ಹೇಳ್ತಾ ಇದ್ದ. ನಿನ್ನ ಕಷ್ಟಗಳು ಬಂದಿದ ಕೂಡಲೇ ನೀನೇನ್ ಮಾಡಬೇಕು? ದೇವರನ್ನು ಆರಾಧಿಸಲು ಸ್ಟಾರ್ಟ್ ಮಾಡಬೇಕು. ನಿನ್ನ ಕಷ್ಟ ಬರೋದಕ್ಕಿಂತ ಮುಂಚೆ ದೇವರನ್ನು ಆರಾಧಿಸು. ನಿನ್ನ ಕಷ್ಟವೇ ಬರಬೇಡದಂದ್ರೆ ದೇವರಲ್ಲಿ ಆರಾಧಿಸುತ್ತಾ ಆತನ ಯಜ್ಞ ವಿಧಿಗಳನ್ನು ಕೈಕೊಂಡು ನಡಿಬೇಕು. ಆ ಸಮಾರ್ಯದ ಸ್ತ್ರೀ ದೇವರು ಯಾಕಪ್ಪತ್ತೆ ನಿತ್ಯ ನಿತ್ಯ ಒಂದಾಗಿ ಹೇಳ್ದ, ನೀನು ಬರಬೇಕಾದ ಪ್ರವಾದಿ ಆಗಿರ್ಬೋದು ಅಂತ ಹೇಳ್ತಾಳೆ, ನೀನೇ ಬರಬೇಕಾದ ಮಸಿಯನು ಅಂತ ಹೇಳ್ತಾಳೆ. ಮುಂದೆ ಬರುವಾಗ ಎಲ್ಲ ಕನ್ಫ್ಯೂಸ್ ಮಾಡ್ತಾನ. ದೇವರು ಅಂತನ ಆ ಬರಬೇಕಾದ ಮಸಿಯನು ನಾನೇ. ನೋಡಿ, ನನ್ನನ್ನು ನಾನೇ ದೇವರು ಮಸಿಯನಂತ ಹೇಳಲ್ಪಟ್ಟಿದ್ದಾನೆ. ಆಗ ದೇವರು ಮುಂದೆ ನೋಡ್ತೀವಿ, 22ನೇ ವಚನ ಹೋದ್ರೆ ಡೈರೆಕ್ಟ್. ಬರಬೇಕಾದ ರಕ್ಷಣೆಯು ಯೆಹೂದ್ಯರಿಂದ ಬರುವುದಷ್ಟೇ. ಅದರಿಂದ ನಾವು ಅರಿತಿರುವುದನ್ನೇ ಆರಾಧಿಸುತ್ತಿದ್ದೇವೆ. ನೀವು ಅರಿಯದೇ ಇರುವಂತಹದನ್ನು ಆರಾಧಿಸುವವರು ಆಗಿರಲಿ. ಸತ್ಯಭಾವದಿಂದ ದೇವರಾಧನೆ ಮಾಡುವವರು ಆತ್ಮೀಯ ರೀತಿಯಲ್ಲಿ ತಕ್ಕಂತೆ ಸತ್ಯಕ್ಕೆ ತಕ್ಕ ಹಾಗೆ ತಂದೆಯನ್ನು ಆರಾಧಿಸುವ ಕಾಲ ಬರುತ್ತದೆ. ಅದು ಈಗಲೇ ಬಂದಿದೆ. ತಂದೆಯು ತನ್ನನ್ನು ಆರಾಧಿಸುವವರು ಇಂಥವರೇ ಆಗಿರಬೇಕೆಂದು ಅಪೇಕ್ಷಿಸುತ್ತಾನಲ್ಲವೇ? ದೇವರು ಆತ್ಮಸ್ವರೂಪನು. ಆತನನ್ನು ಆರಾಧಿಸುವವರು ಆತ್ಮಿಕ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ಅಂದನು. ಆ ಹೆಂಗಸು ಆತನಿಗೆ, ಮಸಿಯನು ಅಂದರೆ ಕ್ರಿಸ್ತನು ಬರುತ್ತಾನೆಂದು ಬಲ್ಲೆನು. ಆತನು ಬಂದ ಮೇಲೆ ನಮಗೆ ಎಲ್ಲ ತಿಳಿಸುವನು ಎಂದು ಹೇಳಲು ಯೇಸು ಆಕೆಗೆ, ನಿನ್ನ ಸಂಗಡ ಮಾತಾಡುತ್ತಿರುವವನು ನಾನೇ ಆಗಿದ್ದೇನೆ ಎಂದು ಹೇಳಿದನು. ನಿನ್ನ ಸಂಗಡ ಮಾತಾಡುವವನು ಮೆಸ್ಸಿಯನು ನಾನೇ. ಬರಬೇಕಾದ ರಕ್ಷಕನು ಯೆಹೂದ್ಯರೊಳಗಿಂದ ಬರುತ್ತಾನಷ್ಟೇ. ನೋಡ್ರಿ,
ಆಲ್ರೆಡಿ ಬಂದಿದ್ದಾನೆ, ನಾನೇ ಇದ್ದಿದ್ದೆ, ನಾನೇ ಆ ಮಸ್ತಿಯಲ್ಲಿದ್ದೆ ಅಂತ ಆಕಿ ಹೇಳಿದಾಗ ಆಕಳಿ ಜೋರಾಗಿ ಕೂಗುಕೊತ ಊರು ಒಳಗೆ ಓಡುವಂತಳಾಗಿದ್ದಾಳೆ. ಈ ನಮ್ಮ ಬರಬೇಕಾದ ರಕ್ಷಕನು ಯಾರು? ಕರ್ತನಾದ ಯೇಸು ಕ್ರಿಸ್ತನು ಯೆಹೂದ್ಯರಲ್ಲಿ ಜನಿಸಿದನು. ಮೊದಲನೇದಾಗಿ ಎಲ್ಲರಿಗೂ ಗೊತ್ತಿದ್ದು ಆತನು ಎಲ್ಲಿ ಜನಿಸಿದನ? ದಾವೀದನ ಸಂತಾನದಲ್ಲಿ ಯೆಹೂದ್ಯರ ಮಧ್ಯದಲ್ಲಿ ಜನಿಸಿದನು. ದೇವರು ಬಯಸುವ ಆರಾಧನೆ ಚೌತಿಕ ವಸ್ತುಗಳಲ್ಲಿ, ದೇವಾಲಯಗಳಲ್ಲಿ, ಪವಿತ್ರ ಸ್ಥಳಗಳಲ್ಲಿ ಯೇಸು ಕಾಯುವಂತನಾಗಿದ್ದಾನೆ. ಆ ದಿನವು ಬೇಗನೆ ಬರುತ್ತದೆ, ಹೀಗೆ ನೆರವೇರುತ್ತಿದೆ ಅಂತ ಹೇಳುತ್ತಾನೆ ಯೇಸು ವಾಕ್ಯದಲ್ಲಿ. ಆ ದಿನಗಳು ಎಲ್ಲಿ ನೆರವೇರುತ್ತಾ ಇದೆ? ಅವಾಗ ಯೇಸು ಎಲ್ಲಿ ಆತನು ಜನಿಸಿ ಕಾಲಿಟ್ಟನಲ್ಲ ಈ ಲೋಕದ ಮೇಲೆ, ಆವತ್ತಿನಿಂದನೇ ಆರಾಧನೆ ಶುರುವಾಯಿತು. ನೀನು ಎಲ್ಲೇ ನಿಂತು ಆರಾಧನೆ ಮಾಡು, ನಿನಗೆ ಆರಾಧನೆ ಮುಂದೆ ಹೋಗುವಂಥದ್ದಾಗಿದೆ. ಅದಕ್ಕಾಗಿ ದೇವರು ಮತ್ತೆ ಹೇಳ್ತಾನೆ, ಆರಾಧನೆ ಏನದ? ಆತ್ಮಿಕ ಸಂಬಂಧಪಟ್ಟವಾಗಿದೆ. ನೀ ಆರಾಧನೆ ಮಾಡುವಾಗ ನಿನ್ನ ಹೃದಯ ಸಂಪೂರ್ಣವಾಗಿ ಆತನಿಗೆ ಸಂಬಂಧಪಟ್ಟವಾಗಿರಬೇಕು. ನೀನು ದೇವರಿಂದ ಮತ್ತೇನು ಹುಟ್ಟಿದವನಾಗಿ ಹೃದಯದ ತುಂಬ ಬರಬೇಕು. ಯಾವಾಗಿಂದ? ಹೃದಯದಿಂದ ದೇವರಿಂದ ಹುಟ್ಟಿದವನಾಗಿರಬೇಕು ಮತ್ತು ಹೃದಯದಿಂದ ದೇವರ ಅಂಗೀಕರಿಸಬೇಕು. ಎಲ್ಲಿ? ಆತ್ಮಿಕವಾಗಿ. ಎಲ್ಲಿವರೆಗೆ ನೀ ಆತ್ಮಿಕವಾಗಿ ದೇವರನ್ನು ಕಾಣುವುದಿಲ್ಲ, ಆತ್ಮಿಕವಾಗಿ ದೇವರನ್ನು ನೋಡುವುದಿಲ್ಲ, ನಿನ್ನಲ್ಲಿ ಯಾವ ಕಾರ್ಯ ನಡೆಯಿಲ್ಲ. ಯಾಕಂದ್ರೆ ದೇವರು ಆತ್ಮ ಸ್ವರೂಪಿಯಾಗಿದ್ದಾನೆ, ದೇವರು ಆತ್ಮ ಸ್ವರೂಪವಾಗಿದ್ದಾನೆ. ಆತ್ಮ ಸ್ವರೂಪದಲ್ಲಿ ನೀನು ಕಾರ್ಯ ಮಾಡಬೇಕಾದ್ರೆ, ನೀನು ಆರಾಧಿಸಬೇಕಾದರೆ ಆತನ ಮುಂದಿರಬೇಕಾಗ್ತದೆ. ನೀನು ಏನೇ ಕಾರ್ಯ ಮಾಡು, ಯಾವುದೇ ಮಾಡಬೇಕಾದ್ರೆ ನೀನು ತಿಳ್ಕೊಳ್ಬೇಕು, ಯಾವುದಾಗಿ ಮೊದಲು ದೇವರು ನಿನ್ನನ್ನು ಅಂಗೀಕರಿಸಿದನೇ ಇಲ್ಲ. ಆತನ ಅಂಗೀಕರಿಸುವುದು ನೀನು ಯಾವ ರೀತಿಯಾಗಿ ಗಮನ ಮಾಡಬೇಕಾದ್ರೆ, ನೀನು ಆತ್ಮಿಕವಾಗಿ ಪ್ರಾರ್ಥನೆ ಮಾಡಬೇಕು. ನೀನು ಶಾರೀರಿಕವಾಗಿ ಆತ್ಮ ಮಾಡಿ ಪ್ರಾರ್ಥನೆ ಮಾಡಿದ್ರೆ ದೇವರೇ ನನ್ನ ಕಾರ್ ಕೊಡು, ಬಂಗ್ಲೆ ಕೊಡು, ಇದೆಲ್ಲ ಕೊಡುವಂತನಾಗಿದ್ದಾನೆ. ಯಾವಾಗ ನೀನು ಆತ್ಮಿಕವಾಗಿ, ಆತ್ಮಿಕ ಸಂಬಂಧವಾಗಿ ನಿನ್ನ ಹೃದಯವೆಲ್ಲ ಈತನೇ ನನ್ನ ಸರ್ವಶಕ್ತನಾದ ರಕ್ಷಕನು, ಈತನು ನನಗಾಗಿ ಬಂದಿದ್ದ ಈ ಮಸಿಯನು ಅಂತೇಳಿ ನೀನು ಅಂಗೀಕರಿಸಿದಾಗ ಮಾತ್ರ ನಿನ್ನ ಎಲ್ಲ ಕಾರ್ಯಗಳು, ದುಷ್ಟಾತ್ಮ ನಿನ್ನ ಮನೆಗೆ ಎಷ್ಟು ಕಟ್ಟಾಕಿದನಲ್ಲ, ಆ ಕಟ್ಟಾಕಿದ ಒಂದೊಂದು ಕಟ್ಟುಗಳಲ್ಲಿ ದೇವರು ಬಿಚ್ಚುವಂತನಾಗಿದ್ದಾನೆ. ಯಾವಾಗ ನೀನು ಆತನನ್ನು ಮನಪೂರ್ವಕವಾಗಿ ಆರಾಧಿಸಿದಾಗ, ಮನಪೂರ್ವಕವಾಗಿ ಆತನಿಗೆ ಸಂಬಂಧವನ್ನು ಬೆಳೆಸಿದಾಗ, ನೀನು ಎಲ್ಲಾದರೂ ಹೋಗು, ಒಂದು ಸ್ಕೂಲಿಗೆ ಮಕ್ಕಳಿಗೆ ಕಳಿಸು, ಆತನು ಒಬ್ಬನಾಗೆ ಮನೆಯಲ್ಲಿ ಇರ್ತಾನ, ಸ್ಕೂಲಲ್ಲಿ ಇರಲ್ಲ. ಆತನ ಗೆಳೆಯನ್ ಮಾಡ್ಕೋತಾನ, ಆತನ ಒಬ್ಬ ಬೆಸ್ಟ್ ಫ್ರೆಂಡ್ ಮಾಡ್ಕೋತಾನ, ಆ ಇಬ್ಬರು ಎಲ್ಲವನ್ನು ಶೇರ್ ಮಾಡಿಕೊಳ್ಳುವಂತರಾಗಿದ್ದಾನೆ. ಅದೇ ರೀತಿಯಾಗಿ ನೀವು ದೇವರಲ್ಲಿ ಒಂದಾಗಿರಬೇಕು. ದೇವರು ನಿಮ್ಮ ಹೃದಯವನ್ನು ನೋಡುವಂತನಾಗಿದ್ದಾನೆ. ಆತನ ಆತ್ಮ ಸ್ವರೂಪಿಯಾಗಿದ್ದಾನೆ. ಆತನು ಇಲ್ಲೂ ಇರ್ತಾನೆ, ಅಲ್ಲೂ ಇರ್ತಾನೆ, ಅಲ್ಲೂ ಇರ್ತಾನೆ, ಎಲ್ಲ ಕಡೆ ಇರ್ತಾನೆ. ಈ ಶ್ವಾಸ ಆಡುವ ಎಲ್ಲೆಲ್ಲಿದೆಯಲ್ಲ ಆ ಎಲ್ಲ ಜಾಗದಲ್ಲಿ ಯೇಸು ನಿಲ್ಲುವಂತನಾಗಿದ್ದಾನೆ. ಶ್ವಾಸ ಆಡುವ ಪ್ರತಿಯೊಂದೊಂದು ಮನುಷ್ಯರ ಮೇಲೆ ಆತನು ಚಲಿಸುವಂತನಾಗಿದ್ದಾನೆ. ಆತನನ್ನು ಅಂಗೀಕರಿಸಬೇಕಾದರೆ, ಆತನ ಗುರುತಿರಬೇಕಾದರೆ ಪ್ರಾರ್ಥನೆ, ಪ್ರಾರ್ಥನೆ, ಆತ್ಮಿಕವಾದ ಪ್ರಾರ್ಥನೆಗಳು, ಆತ್ಮಿಕವಾದ ಏನದ ಆರಾಧನೆಗಳು ಮಾಡಬೇಕು. ದೇವರು ತನ್ನ ಪ್ರಕಟಗೊಂಡ ಸತ್ಯತೆಯನ್ನು ನಾವು ಕೈಕೊಂಡು ನಡಿಬೇಕು. ಆತನಿಗೆ ಯಾವ ಪ್ರಕಟಪಡಿಸುತ್ತಾನೆ, ಯಾವ ಸತ್ಯತೆಯಲ್ಲಿ ನಮ್ಮನ್ನು ನಡೆಸಬೇಕನ್ನುತ್ತಾನೆ, ಆತನು ಯಾವ ಸತ್ಯಕ್ಕಾಗಿ ಇಲ್ಲಿ ಕಾರ್ಯ ಮಾಡ್ತಾ ಇದ್ದಾನೆ, ಇದೆಲ್ಲ ನಾವು ನೋಡಬೇಕು. ಆತನು ಆತ್ಮದಿಂದ ನಮ್ಮನ್ನು ಪ್ರೀತಿಸುವಂತನಾಗಿದ್ದಾನೆ. ಆತನು ಜನರನ್ನು ಪ್ರೀತಿ ಸ್ವರೂಪಿಯಾಗಿ ಪ್ರೀತಿಸುವಂತನಾಗಿದ್ದಾನೆ. ಆತನ ಪ್ರೀತಿ ಭಯಂಕರವಾಗಿರುತ್ತದೆ. ಆತನ ಪ್ರೀತಿಯಲ್ಲಿ ಎಲ್ಲೂ ಸುಳ್ಳು ಆಗುವುದಿಲ್ಲ. ಯಾಕಂದರೆ ಆತನು ನಮಗಾಗಿ ಬಂದಿದ್ದಾನೆ. ನಮ್ಮ ಪ್ರೀತಿ, ಆತನು ಇಷ್ಟೆಲ್ಲ ಪ್ರೀತಿ ಮಾಡ್ತಾನಲ್ಲ, ನೀವು ಒಂದು ಕಷ್ಟದಾಗ ಇದ್ದರೂ ಆತನು ನಿಮಗಿಂತ ಮೊದಲೇ ಅಳುವಂತನಾಗಿದ್ದಾನೆ. ನಿಮ್ಮ ಕಷ್ಟ ಬರಲಿಕ್ಕಿಂತ ಮೊದಲು ತಾನೇ ಯುದ್ಧ ಆಡುವಂತನಾಗಿದ್ದಾನೆ. ಇಂಥ ಪ್ರೀತಿ ಮಾಡುವಂಥ ದೇವರು ಯಾರಿಲ್ಲ. ಆತನ ಕ್ರೂಜೆ ಮೇಲಿಂತ ಏನಂತಾನ, ಅಗೋ ನಿನ್ನ ಅಮ್ಮ ಅಂತೇಳಿ ಆ ತಾಯಿಗೆ ಪ್ರೀತಿ ತೋರಿಸುತ್ತಾನೆ. ಆ ಯೋನನನ್ನು ತಾಯಿಗೆ ಸಮರ್ಪಿಸುತ್ತಾನೆ. ಮತ್ತೆ ಇವರು ಏನು ಮಾಡ್ತಾರೆ, ಇವರು ಅರಿಯರು ನೋಡಿ. ಆ ಸಿಪಾಯಿಗಳು ಎಷ್ಟೆಲ್ಲ ದೇವರಿಗೆ ಹಿಂಸೆಯನ್ನು ಕೊಡುತ್ತಾರೆ, ಆದರೂ ದೇವರು ಅಲ್ಲೂ ಪ್ರೀತಿ ತೋರಿಸಿದಂತನಾಗಿದ್ದಾನೆ. ಆ ಪ್ರೀತಿ ಸ್ವರೂಪಿಯನ್ನು ನೀವು ಯಾವ ರೀತಿಯಾಗಿ ಮರಿತೀರೋ ಅದೇ ಸೈತಾನ ನಿಮ್ಮಲ್ಲಿ ಇಟ್ಟು ಹೊಡೆಯುವಂತನಾಗಿದ್ದಾನೆ. ಯಾವ
ಯಾವಾಗ ನೀವು ಆತ್ಮದಲ್ಲಿ ಬಿದ್ದು ಹೋಗ್ತೀರಲ್ಲ, ಸೈತಾನ ನಿಮ್ಮಲ್ಲಿ ಬಲವಾಗಿ ಉರಿಯುವ ಬೆಂಕಿ ಹಂಗೆ ನಿಮ್ಮಲ್ಲಿ ಕಷ್ಟಗಳು, ದುಃಖಗಳು, ಚಿಂತೆ, ಮಾಟ ಮಂತ್ರದವರು ಹೆಚ್ಚಾಗುತ್ತಾರೆ. ಈ ಮುಂದಿನ ದಿನಗಳಲ್ಲಿ ಬರುವುದಲ್ಲಿ ಮಾಟಗಾರರು ಹೆಚ್ಚಾಗುವಂತರಾಗಿದ್ದಾರೆ. ಯಾಕಂದರೆ ದುರಾತ್ಮನು ಹೆಚ್ಚಾಗಿ ಕಾರ್ಯ ಮಾಡುವಂತನಾಗಿದ್ದಾನೆ. ಪ್ರಾರ್ಥಿಸುವ ಜೀವಗಳು ಕಮ್ಮಾಗುತ್ತಾ ಇದ್ದಾವೆ. ಪ್ರಾರ್ಥನೆಯಲ್ಲಿ ಹೆಚ್ಚಾಗಿ ಬಲ ಹೊಂದುವ ಆತ್ಮಗಳು ಕಮ್ಮಾಗ್ತಾ ಇದ್ದಾವೆ. ಅದಕ್ಕಾಗಿ ದೇವರ ಸನ್ನಿಧಿಯಲ್ಲಿ ನಮ್ಮನ್ನು ಹೆಚ್ಚಾಗಿ ಕೂಡಬೇಕು. ನಾನು ಆವಾಗೂ ಹೇಳಿದಾಗ ಹೇಳ್ತೀನಿ, ಈಗೂ ಹೇಳ್ತೀನಿ, ಪಾಸ್ಟರ್ ಆಗಿದ್ದರೆ ಮಿನಿಮಮ್ 4 ತಾಸಾದರೂ ಪ್ರಾರ್ಥನೆ ಮಾಡಬೇಕು. ದೇವರು ಒಂದು ಊರಿಗೆ ಹೋಗಬೇಕಾದ್ರೆ 6 ತಾಸು ಕಾಲು ನಡಿಗೆಯಿಂದ ನಡೆದು ಹೋಗಿ ಅಲ್ಲಿ ಸೇವೆ ಸಲ್ಲಿಸಿದ್ದಾನೆ. ಇವತ್ತು ಪಾಸ್ಟರ್ಗಳಲ್ಲಿ, ದೊಡ್ಡ ದೊಡ್ಡ ಚರ್ಚ್ಗಳಲ್ಲಿ ಬೇಕಾದ 1 ತಾಸಲ್ಲಿ ಬಂದು ಅವ್ರು ಏನ್ ಮಾಡ್ತಾರ, ಒಂದು 10-20 ನಿಮಿಷ ವಾಕ್ಯಗಳನ್ನು ಹೇಳಿ ಎಲ್ಲವನ್ನು ವಹಿಸಿಕೊಟ್ಟಿದ್ದಾರೆ. ತನ್ನ ಏನ್ ಮಾಡ್ತಾರ, ಮಂಡಳಿಗಳಿಗೆ ಎಲ್ಲ ವಾಲಂಟಿಯರ್ಸ್ಗೆ, ಆ ವರ್ಷಿಪರ್ಗಳಿಗೆಲ್ಲ ಒರೆಸ್ಕೊಡ್ತಾರ. ಲಾಸ್ಟ್ ಅಲ್ಲಿ ಬರ್ತಾರ, ಒಂದು ವಾಕ್ಯ ಹೇಳುವುದು ಅಷ್ಟೇ ಮಾಡ್ತಾರೆ. ಯಾಕಂದ್ರೆ ಪ್ರೈಡ್ನೆಸ್ ಬಂದಿದೆ. ದೇವರು ಹಂಗೇನಾದ್ರೂ ಮಾಡಿದನ, ಮೊದಲು ತನ್ನ ಶಿಷ್ಯರಿಗೆ ಕಳಿಸಿದನ. ಶಿಷ್ಯರಿಗೆ ಕಳಿಸಿ ಆ ಸಮಾಜದ ಸ್ತ್ರೀ ಜೊತೆ ಮಾತಾಡಿ ಬರ್ರಿ, ನಾ ಹಿಂದಿನ ಸರಿ ಬರ್ತೆ ಬಾಡಿ ಬಿಲ್ಡರ್ ಅಂತ ಹೇಳಿದನು. ದೇವರು ಹೇಳಿಲ್ಲ. ಆತನೇ ಹೋಗಿ ಆ ಸ್ತ್ರೀ ಜೊತೆ ಮಾತಾಡಿ ಬರಬೇಕಾದ ಮಸ್ಯನ್ನು ನಾನೇ ಅಂತ ಹೇಳಿ ದೇವರು ಕಾರ್ಯ ಮಾಡಿದ್ದಾನೆ. ಎಲ್ಲಿ ಯಾರು ಮಾಡ್ತಾ ಇಲ್ಲ. ದುಡ್ಡು ಬಂದ ತಕ್ಷಣ ದೇವರನ್ನು ಮರೆಯುವಂತ ಲೋಕವಾಗಿದೆ. ದುಡ್ಡು ಬಂದ ತಕ್ಷಣ ಸುಳ್ಳು ಪ್ರವಾದಿಗಳು ಮಾಡುವಂತರಾಗಿದ್ದಾರೆ. ದುಡ್ಡು ಬರ್ಬೇಕಂತೇಳಿ ಬೇಕಾಗದ ರೋಗಗಳು ವಾಸಿಯಾಗಿದ್ದಾವೆ ಅಂತ ಹೇಳಿ ಮೆಸೇಜ್ ಹಾಕುವಂತರಾಗಿದ್ದಾರೆ. ಇಂಥ ಕೆಟ್ಟೋಗಿದ ದುನಿಯಾಗಳಲ್ಲಿ ಬಹಳಷ್ಟು ಸಭೆಗಳು ಹಾಳಾಗ್ತಾ ಇದೆ. ಬಹಳಷ್ಟು ಜನರಿಗೆ ನಿತ್ಯ ಜೀವ ಸಿಗ್ತಾ ಇಲ್ಲ. ಈ ವಾಕ್ಯ ಎನ್ನುವ ನಿಜವಾದ ಸಾರಾಂಶ ಸಿಗ್ತಾ ಇಲ್ಲ ಯಾರಿಗೆ. ಈ ವಾಕ್ಯ ಎನ್ನುವುದು ಫಲ. ಈ ಫಲದಲ್ಲಿ ಏನಿದೆ, ಯಾವ ಸುಖ ಸಿಗ್ಬೇಕಂತೇಳಿ ನಿಜವಾದ ವಾಕ್ಯ ಸಾರುವವರು ಕಡಿಮೆ ಜನ ಆಗಿದ್ದಾರೆ. ಬಹಳಷ್ಟು ಕೊಟ್ಟು ಹೋಗ್ತಾ ಇದೆ. ದೇವರು ಹೇಳ್ತಾನ, ಬೆಳೆಗಳು ಜಾಸ್ತಿ, ಆಳುಗಳು ಕಡಿಮೆ ಆಗಿದ್ದಾರೆ ಅಂತೇಳಿ. ಎಷ್ಟೆಲ್ಲ ಬೆಳೆಗಳು ಸಭೆಗಳಲ್ಲಿ ಕೂಡ್ತಾ ಇದ್ದಾವೆ, ಆದರೆ ಆಳುಗಳು ಏನು ಮಾಡ್ತಾ ಇಲ್ಲ. ಯಾಕಂದ್ರೆ ದಿನನಿತ್ಯದ ಕಾರ್ಯ ಯಾರು ಆಕ್ಟಿವಿಟೀಸ್ ಮಾಡ್ತಾ ಇಲ್ಲ. ದೇವರು ಯಾವ ರೀತಿಯಾಗಿ ಹೋಗಿ ಎಲ್ಲೆಲ್ಲಿ ಸುವಾರ್ತೆ ಸಾರ್ತಾ ಇದ್ದ, ಎಲ್ಲೆಲ್ಲಿ ಹೀಲಿಂಗ್ ಮಾಡ್ತಾ ಇದ್ದ. ಇವತ್ತು ನಿನ್ನ ಸಭೆ ದೊಡ್ಡದಾಯ್ತಂದ್ರೆ ಮುಗೀತ್, ಸೇವೆ ಮುಗೀತು ಅಷ್ಟೇ. ನಾನು ಎಲ್ಲಿ ಹೋಗ್ತೆ ಅಲ್ಲಿ ಜನರು ಬರ್ತಾರೆ ಸಾಕು. ಆದರೆ ನಾನು ಹೋಗಿ ಸೇವೆ ಮಾಡ್ತೆ. ತಂದೆಗೆ ಹಿಂದೆ 4 ಜನಗಳು ಹಿಂದೆ ಸುತ್ತಾಡ್ತಾ ಇದ್ದರು. ಆದ್ರೆ ಆತನು ಎಂದಾದ್ರೂ ಹೋಗಿ ಮನೆಯಲ್ಲಿ ಕೂತ್ಕೊಂಡಿದ್ದಾನ? ಇಲ್ಲ. ಆತನ ಸೇವೆನೇ ಮಾಡಲ್ಪಟ್ಟಿದ್ದಾನೆ. ಜನರ ಮಧ್ಯದಲ್ಲಿ ಸೇವೆ ಮಾಡ್ತಾ ಇದ್ದಾನೆ. ಅದೇ ಕಾರ್ಯ ಮಾಡಬೇಕು. ಇವತ್ತು 10-20 ಜನ ಬಂದರೇನೋ ಚರ್ಚಿಗೆ, 1000 ಜನ ಬಂದರೇನೋ ಮುಗಿಯಿತು, ನಾ ಬಹಳ ದೊಡ್ಡ ಪಾಸ್ಟರ್ ಆಗಿದೆ, ನನ್ನ 10 ಬ್ರಾಂಚ್ಗಳವ, 20 ಬ್ರಾಂಚ್ಗಳವ ಅಂತ ಹೇಳ್ಕೊಳ್ತಾರ. ಅದು ನಿಜವಾದ ಸೇವೆ. ಬಂದು ಒಬ್ಬೊಬ್ಬರ ಮನೆಗೆ ವಿಸಿಟ್ ಮಾಡಿ, ಯಾರು ವಿಸಿಟ್ ಮಾಡಿ ಅವರ ಶೋಧನೆ ಕೇಳುವರಿಲ್ಲ, ಅವರ ದುಃಖಗಳು ಕೇಳುವರಿಲ್ಲ, ಪ್ರಾರ್ಥನೆ ಮಾಡುವರಿಲ್ಲ. ಯಾಕಂದ್ರೆ ಸೈತಾನ ರಾಜ್ಯಕ್ಕೆ ಕಟ್ಟುವಂತರಾಗಿದ್ದಾರೆ, ಸೈತಾನ ಮಾರ್ಗದಲ್ಲಿ ನಡೆಯುವಂತರಾಗಿದ್ದಾರೆ. ಸತ್ಯ ವೇದದಲ್ಲಿ ಏನು ಕಾರ್ಯ ಮಾಡಿದ್ದಾನೆ ಯೇಸು, ಯಾವ ರೀತಿಯಾಗಿ ಸುವಾರ್ತೆ ಸಾರಿದ್ದಾನೆ, ಆ ಸುವಾರ್ತೆ ಪ್ರಕಾರ ಯಾರು ನಡೆಯುವರಿಲ್ಲ. ಈ ಸತ್ಯವಾದ ವಾಕ್ಯ ಹೇಳುವಾಗ ಯಾರಿಗೂ ಇಷ್ಟವಾಗಲ್ಲ ಈ ವಾಕ್ಯ. ಯಾಕಂದ್ರೆ ನಿಜವಾದ ಹೇಳಿದ ವಾಕ್ಯ ಎಲ್ಲರನ್ನು ನೋಡುವಂತದಾಗಿದೆ. ಹೌದು, ಇದು ನಾನು ತಿದ್ದಲ್ಪಟ್ಟು ನಾನು ಸರ್ವರಿಗಾಗಿ, ಅನ್ಯ ಜನರಿಗಾಗಿ ಮಾರ್ಪಡಿಸಿದ್ದೇನೆ, ದೇವರು ಅದಕ್ಕಾಗಿ ನನಗೆ ಆರಿಸದನಂತ ಹೇಳಿ ಲೋಕವನ್ನು ತಿರುಗಿ ಸುವಾರ್ತೆ ಹೇಳುವಂತವ್ರು ಯಾರು ಇಲ್ಲ. ಮನೆಗಳಿಗೆ ಹೋಗ್ತಾರೆ, ಕಾರು ಬಂಗ್ಲಾ ಸಿಕ್ಕಿದ ತಕ್ಷಣ ದೇವರಿಗೆ ಪ್ರಾರ್ಥಿಸ್ತಾರೆ. ಯಾರ್ಯಾರು ಮಾತನಾಡಿಸಿದ್ರಿ 4 ತಾಸು 7 ತಾಸು 2 ತಾಸು ಬೆಳಗನ ಪ್ರಾರ್ಥನೆ ಮಾಡುವಂತ ಕಡಿಮೆ ಜನ ಆಗಿದ್ದಾರೆ ಪಾಸ್ಟರ್ಗಳು. ಎಲ್ಲರೂ ಎದ್ದೇಳಿ ಪ್ರಾರ್ಥಿಸಬೇಕು. ಯಾಕಂದ್ರೆ ದೇವರು ಎಷ್ಟೆಲ್ಲ ಕಷ್ಟಪಟ್ಟಿದ್ದಾನೆ. ಆ ಸಮಾರ್ಯಕ್ಕೆ ಹೋಗ್ಬೇಕಾದ್ರೆ ಆತನಿಗೆ ಎಷ್ಟೆಲ್ಲ ನೋವು ಅನುಭವಿಸಿರ್ಬೋದು, ಎಷ್ಟೆಲ್ಲ ಕಾಲ್ನಡಿಗೆಯಿಂದ ನಿಮಗೆ ಇಷ್ಟೆಲ್ಲ ಉಪಕಾರ ಮಾಡಿದಾನೆ ದೇವರು. ಬಲ ಶಕ್ತಿ ಕೊಟ್ಟನ, ಓಡಾಡಕ್ಕೆ ವಾಹನಗಳು ಕೊಟ್ಟಿದ್ದಾನೆ. ಎಲ್ಲಿ ಬೇಕು ಸೇವೆಗಳಿಂದ ಸೇವೆ ಮಾಡುವಂತ ಕಾರ್ಯ ಮಾಡಬೇಕು. ನೀವು ನೋಡ್ರಿ, ದೇವರಿಗೆ ಯಾರಾದ್ರೂ ಹೆಲ್ಪ್ ಮಾಡಲಿದ್ದೀರಾ? ಇಲ್ಲ. ಆತನ ಸ್ವಯಂ ಆಗಿ ನಡಿಬೇಕು. ಹಸಿದಿದ್ದರೂ ನಡಿಬೇಕು, ನೀರಡಿಕೆ ಆದರೂ ನಡಿಬೇಕು. ಯಾಕ ದಾಹ, ತನ್ನ ಮಕ್ಕಳಿಗೆ ತೊಂದರೆಯಲ್ಲಿದ್ದ ಮಕ್ಕಳನ್ನು ಬಿಡಿಸಬೇಕು, ಪಾಪದಿಂದ ಹೊರ ತರಬೇಕು, ಪಾಪದಿಂದ ಹೊರ ತಂದು ಜಯವಾಗಿ ಪರಲೋಕ ರಾಜ್ಯಕ್ಕೆ ಸೇರ್ಬೇಕಂತೇಳಿ ದೇವರು ಕಾರ್ಯ ಮಾಡುತ್ತಿದ್ದಾನೆ. ಅದಕ್ಕಾಗಿ ಇವತ್ತಿನ ವಾಕ್ಯ ನಿಮ್ಮೆಲ್ಲರ ಹೃದಯದಲ್ಲಿ ಮುಟ್ಟಿರ್ಬೇಕಂತೇಳಿ ಯೇಸುವಿಗೆ ಬೇಡುತ್ತೇವೆ. ವಾಕ್ಯವನ್ನು ಮುಗಿಸಲ್ಪಡ್ತೇವೆ. ಆಮೇನ್ ಆಮೇನ್. ಒಂದು ಚಿಕ್ಕ ಪ್ರಾರ್ಥನೆ ಮಾಡಿ ಯೇಸುವಿಗೆ
ಸಮ್ಮುಖದಲ್ಲಿ ನಾವು ಅಪ್ಪ ತಂದೆ ಯೇಸುವೆ ಈ ವಾಕ್ಯವು ನಮಗಾಗಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಸರ್ವಶಕ್ತನಾದ ಯೇಸುವೆ ಎಲ್ಲ ಕಾರ್ಯಕ್ಕೆ ನೀನು ಒಡೆಯನಾಗಿದೆ ಸಪ್ಪ. ಸಾಮರ್ಥ್ಯದ ಸ್ತ್ರೀಗೆ ಯಾವ ರೀತಿಯಾಗಿ ನೀನು ಕಾರ್ಯ ಮಾಡಿದೆ ಸಪ್ಪ. ಇದೆಲ್ಲ ಮಕ್ಕಳೆಲ್ಲ ಪಾಪಗಳಿಂದ ಬಿಡುಗಡೆಗೊಳಿಸಿ ನಿನ್ನ ರಾಜ್ಯಕ್ಕೆ ಬರುವಂತೆ ನೀನು ಕಾರ್ಯ ಮಾಡಿದೆ ಸಪ್ಪ. ತಂದೆ ಮಕ್ಕಳು ಕೂತಿರೋ ಒಂದೊಂದು ಕುಂದು ಕೊರತೆಗಳು ನೀಗಿ ಸ್ವಾಮಿ, ಬಲವಾದ ಶಕ್ತಿ ಬಲವಾದ ಕಾರ್ಯ ನಡೆಸಿದೆ ಸಪ್ಪ. ಎಲ್ಲ ಶೋಧನೆಗಳು ಮುರಿಯಲಿ ಸಪ್ಪ. 1000 ತಲೆಗೆ ಮಕ್ಕಳು ಎದ್ದು ಹೇಳಲಿ ಸಪ್ಪ. ನಿನ್ನ ನಾಮದಲ್ಲಿ ಹೆಚ್ಚಾಗಿ ಕೀರ್ತಿಸಲಿ. ಇವತ್ತಿನ ಆರಾಧನೆ, ಇವತ್ತಿನ ವರ್ಷಿಪ್ಪು ಸ್ವಾಮಿ, ಇವತ್ತಿನ ವಾಕ್ಯ ಭಾಗ್ಯ, ಇವತ್ತಿನ ಬಿಡುಗಡೆ ನಿನಗಾಗಿ ಯೇಸುವೆ. ಈ ಮಕ್ಕಳ ಮೇಲೆ ಬಲಶಾಲಿಯಾಗಿ ಕಾಯ್ದೆಯಪ್ಪ. ಇವರೆಲ್ಲ ಕುಟುಂಬದ ಮೇಲೆ ಆಶೀರ್ವಾದ, ಅಭಿಷೇಕ, ಉನ್ನತಿ, ಅಭಿವೃದ್ಧಿಯಿಂದ ತುಂಬಿಸಿ ಸ್ವಾಮಿ. ಎಲ್ಲ ದಿನ ಮಹಿಮೆಗೆ ಹೊಂದಿಸ್ತೇನೆ ತಂದೆ. ಆಮೇನ್ ಆಮೇನ್. ಹಲ್ಲೆಲೂಯಾ. ಗಾಡ್ ಬ್ಲೆಸ್ ಯು.